ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಕಂಪ್ಲೀಟ್ ಆಗಿ ಮನೆಗಳಿದೆ. ಸೊ ಊರಿಗೆ ಅಟ್ಯಾಚ್ ಆಗಿರುವಂಥ ಲೇಔಟ್. ಯಾರ್ಯಾರಿಗೂ ದೊಡ್ಡ ಆಲದ ಮರ ಗೊತ್ತು, ದೊಡ್ಡ ಆಲದ ಮರದಿಂದ ನೀವು ವಾಕ್ ಮಾಡುವಂತಹ ಹತ್ತಿರದಲ್ಲಿ ಇರುವಂತಹ ಲೇಔಟ್. ಅಲ್ಲೇ ನೀವು ಟ್ಯಾಂಕ್ ನೋಡ್ತಾ ಇದ್ರಲ್ಲ, ಅದು ಗ್ರಾಮ ಪಂಚಾಯತಿ ಕಡೆಯಿಂದ ಬರ್ತಾ ಇರುವಂತಹ ಓವರ್ ಹೆಡ್ ಟ್ಯಾಂಕು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಮುಂಚೆ ಜಸ್ಟ್ DC ಕನ್ವರ್ಷನ್ ಆಗಿದ್ದಿದ್ರೆ, ರೆವೆನ್ಯೂ ಆಗಿದ್ದಿದ್ರು ಕೂಡ ನಾನು ವಿಡಿಯೋಸ್ಗಳನ್ನು ತೊಗೊಂಬರ್ತಾ ಇದ್ದೆ. ಬಟ್ ಯಾವಾಗಿಂದ ರಿಜಿಸ್ಟ್ರೇಷನ್ ಸ್ಟಾಪ್ ಆಗಿದೆ, ಇವಾಗ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಪ್ರಾಪರ್ ಆಗಿರಬೇಕು DC ಕನ್ವರ್ಷನ್, BMRD ಅಪ್ರೂವ್ಡ್ ಆಗಿರಬೇಕು, ಜೊತೆಯಲ್ಲಿ ಎ ಖಾತಾ ಈ ಖಾತಾ ಇದ್ದರೆ ಮಾತ್ರ ನಾನು ನಿಮಗೆ ಲೇಔಟನ್ನು ತೊಗೊಂಬರ್ತಾ ಇದ್ದೀನಿ. ಸೊ ಇವತ್ತು ಕೂಡ ಅಷ್ಟೇ ಒಂದು ಒಳ್ಳೆ ಲೇಔಟನ್ನು ತೊಗೊಂಬಂದಿದ್ದೀರಿ. ಯಾರ್ಯಾರು ಮೈಸೂರು ರೋಡು, ಕನಕಪುರ ಮೇನ್ ರೋಡು, ಕೆಂಗೇರಿ, ಮಾಗಡಿ ರೋಡು, ಈ ಕಡೆ ದೊಡ್ಡಾಲದ ಮರ ಸುತ್ತಮುತ್ತಲು ನೀವೇನಾದರೂ ಒಂದು ಒಳ್ಳೆ ಲೇಔಟು, ಒಂದೊಳ್ಳೆ ಸೈಟು ನೋಡ್ತಾ ಇದ್ದರೆ, ನಾಳೆನೇ ರಿಜಿಸ್ಟ್ರೇಷನ್ ಬೇಕು ಅಂತ ಇದ್ದರೆ ಈ ವಿಡಿಯೋ ನಿಮಗೋಸ್ಕರ ವೀಕ್ಷಕರೇ. ಹೌದು, ಇವತ್ತು ಒಂದೊಳ್ಳೆ ಲೇಔಟು, ಸಿಲ್ವರ್ ಲೀಫ್ ಅನ್ನೋಂಥ ಲೇಔಟನ್ನು ನಮಗೆ ಅದಿತಿ ಪ್ರಾಪರ್ಟೀಸ್ ಅವರು ತೊಗೊಬಂದಿದ್ದಾರೆ. ನಮ್ಮ ಕನ್ನಡಕೋರ ಚಾನಲಲ್ಲಿ ಫಸ್ಟು ಸ್ಟಾರ್ಟಿಂಗಲ್ಲಿ ನಾನು ಯಾವಾಗ ಫಸ್ಟು ಲೇಔಟ್ಸ್ಗಳನ್ನೆಲ್ಲ ಮಾಡ್ತಾಯಿದ್ದೆ, ಆವಾಗಲೇ ಅದಿತಿ ಪ್ರಾಪರ್ಟೀಸ್ ಅವ್ರು ಪರಿಚಯ ಆದರು. ಒಳ್ಳೊಳ್ಳೆ ಲೇಔಟನ್ನು ಕೂಡ ಪರಿಚಯ ಮಾಡಿಕೊಟ್ರು. ನಿಮ್ಮಿಂದನೂ ಕೂಡ ಒಂದು ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ಕಿತ್ತು ಅಂತ ಹೇಳ್ಬೋದು. ಸೊ ಅವರೇ ಡೆವಲಪ್ ಮಾಡಿ ಮಾರ್ಕೆಟಿಂಗ್ ಮಾಡ್ತಾ ಇರುವಂತಹ ಒಂದೊಳ್ಳೆ ಲೇಔಟ್ ಅಂತ ಹೇಳ್ಬೋದು. ಟೋಟಲ್ 4.5 ಎಕರೆಯಲ್ಲಿ ಬರ್ತಾ ಇದೆ ವೀಕ್ಷಕರೇ. 80 ಸೈಟ್ಸ್ಗಳು ಅವೈಲೇಬಲ್ ಇದೆ. ಯಾವ ಥರ ಸೈಟ್ಸ್ಗಳು ಅವೈಲೇಬಲ್ ಇದೆ, ಅಮ್ಯುನಿಟೀಸ್ ಎಲ್ಲ ಯಾವ ಥರ ಇದೆ, ಅದೆಲ್ಲ ನಾನು ನಿಮಗೆ ಒಳಗಡೆ ಹೋಗಿ ತಿಳಿಸ್ಕೊಡ್ತೀನಿ. ಬಟ್ ಇದು ಪ್ರೀ ಲಾಂಚಿಂಗ್ ಆಫರ್. ನೀವು ಹಿಂದ್ಗಡೆ ನೋಡ್ತಾ ಇರ್ಬೋದು, ಕೆಲಸ ನಡೀತಾ ಇದೆ. ಜಸ್ಟ್ ಒಂದು 30 ಡೇಸಲ್ಲಿ, ಒಂದೇ ಒಂದು ತಿಂಗಳಲ್ಲಿ ಎಲ್ಲವೂ ಕೂಡ ಕಂಪ್ಲೀಟ್ ರೆಡಿ ಆಗುತ್ತೆ ಅಂತ ಹೇಳ್ಬೋದು. ಸೊ ನಿಮ್ಮ ಸೈಟ್ ಎಲ್ಲಿದೆ ಕರೆಕ್ಟಾಗಿ ತಿಳ್ಕೊಬೋದು. ನೀವು ಈಗಲೂ ತಿಳ್ಕೊಬೋದು ಪ್ಲ್ಯಾನ್ ಎಲ್ಲ ನೋಡಿಬಿಟ್ಟು. ಆ್ಯಂಡ್ ತುಂಬಾ ಡೆವಲಪ್ಡ್ ಏರಿಯಾ ಅಂತ ಹೇಳ್ತೀನಿ ವೀಕ್ಷಕರೇ. ದೊಡ್ಡ ಆಲದ ಮರ ಯಾರಿಗೆ ಗೊತ್ತುಂಟು, ಎಲ್ಲರಿಗೂ ಗೊತ್ತಿರುವಂಥ ಏರಿಯಾ ಅಂತ ತಾನೆ. ಸೊ ದೊಡ್ಡ ಆಲದ ಮರದಿಂದ ಜಸ್ಟ್ 800 ಮೀಟರ್, ಹೌದು ವೀಕ್ಷಕರೇ, ವಾಕೇಬಲ್ ಡಿಸ್ಟೆನ್ಸಲ್ಲಿ ಇರುವಂಥ ಒಂದು ಲೇಔಟ್ ಅಂತ ಇದನ್ನು ಹೇಳ್ಬೋದು. ಆ್ಯಂಡ್ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡೋದಕ್ಕೆ ಬನ್ನಿ, ಲೇಔಟ್ ಒಳಗಡೆ ಓಡಾಡೋಣ. ಸುತ್ತಮುತ್ತಲು ಯಾವ್ಯಾವ ರೀತಿ ಡೆವಲಪ್ಮೆಂಟ್ ಇದೆ ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಬನ್ನಿ ನನ್ನ ಜೊತೆ. ಸ್ನೇಹಿತರೆ, ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಟೋಟಲಿ 4.5 ಎಕರೆಯಲ್ಲಿ ಮಾಡಿರುವಂಥ ಲೇಔಟು, 80 ಸೈಟ್ಸ್ಗಳು ಬರ್ತಾ ಇದೆ ವೀಕ್ಷಕರಲ್ಲಿ. ಸೈಟ್ ಅಂತ ಬಂದಾಗ 30-40, 30-50 ಎರಡೇ ಆಪ್ಷನ್ ಅವೈಲೇಬಲ್ ಇರ್ಬೋದು. ಆ್ಯಂಡ್ ಇಲ್ಲಿ ಎರಡೇ ರೋಡ್ ಇರುವಂಥದ್ದು. ಏನು ನೋಡ್ತಾ ಇದ್ದೀರಾ, 40 ಫೀಟ್ ಅಗಲವಾದ ರೋಡು. ಇಲ್ಲೊಂದು ರೋಡ್ ಇದೆ, ಆ ಕಡೆ ತೋರಿಸಿ ಅಲ್ಲೊಂದು ರೋಡ್ ಇದೆ, ಮಿಡ್ಲಲ್ಲಿ ಸೈಟ್ಸ್ಗಳು ಬರುತ್ತೆ. ಆ್ಯಂಡ್ ಈ ಕಡೆನೂ ಕೂಡ ಸೈಟ್ಸ್ ಬರುತ್ತೆ. ಆ್ಯಂಡ್ ಇಲ್ಲಿ ಈಸ್ಟು ವೆಸ್ಟು ಎರಡು ಆಪ್ಷನ್ ಇರುವಂಥದ್ದು. ಸೊ ಈ ಕಡೆ ಈಸ್ಟು, ಸೊ ಈ ಕಡೆ ವೆಸ್ಟು, ಎರಡೇ ಆಪ್ಷನ್ ನಿಮಗೆ ಎಲ್ಲಿ ಸಿಗ್ತಾ ಇರುವಂಥದ್ದು. ಹಾಗಾದರೆ ಈ ಲೇಔಟ್ ಎಲ್ಲಿ ಬರ್ತಾ ಇದೆ ಅಂತ ನಿಮಗೇನಾದರೂ ಡೌಟ್ ಇದ್ದರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ ಕೇಳಿ. ಸೊ ವೀಕ್ಷಕರೇ, ಮೊದಲೇದಾಗಿ ನಿಮಗೆ ಚಲಘಟ್ಟ ಮೆಟ್ರೋ ಸ್ಟೇಷನಿಂದ ಜಸ್ಟ್ 8 ನಿಮಿಷದಲ್ಲಿ ಬರುವಂಥದ್ದು. ನೈಸ್ ಮೈಸೂರು ರೋಡ್ ಜಂಕ್ಷನಿಂದ ಜಸ್ಟ್ 10 ಮಿನಿಟ್ಸು. ಮಾಗಡಿ ರೋಡಿಂದ ನಿಮಗೆ ಜಸ್ಟ್ 5 ಮಿನಿಟ್ಸು. ರುಪೀಸ್ ರೆಸಾರ್ಟಿಂದ ಜಸ್ಟ್ 1 ಕಿಲೋಮೀಟರು. ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇದಿಂದ ಜಸ್ಟ್ 5 ಕಿಲೋಮೀಟರು. ದೊಡ್ಡ ಆಲ್ಮರದಿಂದ 800 ಮೀಟರು, ಅಂದರೆ ವಾಕ್ ಮಾಡೋ ಡಿಸ್ಟೆನ್ಸ್ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ, ಟೊಯೋಟಾ ಇದೆ ಗೊತ್ತಾ, ಅದು ಕೂಡ ನಿಯರ್ ಬೈ ಆಗುತ್ತೆ ಅಂತ ಹೇಳ್ಬೋದು. ಇನ್ನೋವೇಟಿವ್ ಫಿಲ್ಮ್ ಸಿಟಿ, ಬಿಗ್ ಬಾಸ್ ನಡೀತಾ ಇದೆ ತಾನೆ, ಅದು ಕೂಡ ತುಂಬಾ ಹತ್ತಿರದಲ್ಲಿ ಇರುವಂಥದ್ದು ಹೇಳ್ಬೋದು. ಆ್ಯಂಡ್ ಇನ್ನು ಸುತ್ತಮುತ್ತಲು ಸ್ಕೂಲು, ಕಾಲೇಜು, ಹಾಸ್ಪಿಟಲ್ ಅಂತ ಬಂದಾಗ RR ಡೆಂಟಲ್ ಆ್ಯಂಡ್ ಇಂಜಿನಿಯರಿಂಗ್ ಕಾಲೇಜ್, ಮೆಡಿಕಲ್ ಹಾಸ್ಪಿಟಲ್ ಆ್ಯಂಡ್ ಕಾಲೇಜ್, ಕ್ರೈಸ್ಟ್ ಯೂನಿವರ್ಸಿಟಿ, ಮಾರಿಗೋಡ್ ಇಂಟರ್ನ್ಯಾಷನಲ್ ಸ್ಕೂಲು, ಡಾನ್ ಬಸ್ಕೋ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಪ್ರತಿಯೊಂದು ಕೂಡ ನಿಯರ್ ಬೈ ಇರುವಂತಹ ಸ್ಕೂಲು, ಕಾಲೇಜು,
ಹಾಸ್ಪಿಟಲ್ಸ್ಗಳು, ಯೂನಿವರ್ಸಿಟಿಗಳು ವೀಕ್ಷಕರೇ. ಆ್ಯಂಡ್ ಇನ್ನು ದಿನ ಬೆಳಗ್ಗೆ ಎದ್ದಾಗ ನಮಗೆ ಸಾಮಾನು ತೊಗೊಬೇಕು, ಇದು ಗ್ರಾಸರೀಸ್ ತೊಗೊಬೇಕು ಅಂತಂದರೆ ನೀವು ಎಲ್ಲೂ ಹೋಗಬೇಕಾಗಿಲ್ಲ. ಪಕ್ಕದಲ್ಲೇ ನಿಮಗೆ ಒಂದು 200 ಮೀಟ್ರಲ್ಲಿ ಅಂಗಡಿಗಳ ರಾಶಿನೇ ಇದೆ ಅಂತ ಹೇಳ್ಬೋದು. ಊರಂತೂ ಸುತ್ತಮುತ್ತಲೂ ಇದೆ, ಬನ್ನಿ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಕಂಪ್ಲೀಟಾಗಿ ಮನೆಗಳಿದೆ. ಸೊ ಊರಿಗೆ ಅಟ್ಯಾಚ್ ಆಗಿರುವಂಥ ಲೇಔಟು, ಯಾವುದೋ ಹೊರಗಡೆ ಔಟ್ಸ್ಕರ್ಟಲ್ಲಾಗಲಿ ಗುಡ್ಡ ಬೆಟ್ಟ ಇರೋ ಕಡೆ ಜಾಗದಲ್ಲಾಗಲಿ ನಾನು ಇಲ್ಲಿ ತೊಗೊಬಂದಿಲ್ಲ ವೀಕ್ಷಕರೇ. ಒಂದು ಸಿಟಿ ಲಿಮಿಟ್ಸಲ್ಲಿ ತಂದಿದ್ದೀನಿ. ಯಾರ್ಯಾರಿಗೂ ದೊಡ್ಡಾಲದ ಮರ ಗೊತ್ತು, ದೊಡ್ಡಾಲದ ಮರದಿಂದ ನೀವು ವಾಕ್ ಮಾಡುವಂತಹ ಹತ್ತಿರದಲ್ಲಿ ಇರುವಂತಹ ಲೇಔಟು 800 ಮೀಟ್ರಿಂದ ಜಸ್ಟ್ 1 ಕಿಲೋಮೀಟರ್ ಹತ್ತಿರದಲ್ಲಿ ಆಗುತ್ತೆ ಅಂತ ಹೇಳ್ಬೋದು. ಅಮೇಝಿಂಗ್ ಆಗಿ ರೆಡಿ ಆಗ್ತಾ ಇದೆ. ಇನ್ನು 1 ತಿಂಗಳಲ್ಲಿ, ನಾನು ಆಲ್ರೆಡಿ ಹೇಳಿದೆ, ಜಸ್ಟ್ 1 ತಿಂಗಳಲ್ಲಿ ಕಂಪ್ಲೀಟ್ ಡೆವಲಪ್ಮೆಂಟ್ ಇಲ್ಲಿ ಸಿಗ್ತಾ ಇದೆ ವೀಕ್ಷಕರೇ. ಆ್ಯಂಡ್ ಇನ್ನು ಅಮ್ಯುನಿಟೀಸ್ ಅಂತ ಬಂದಾಗ ಸ್ವಲ್ಪ ಲೇಔಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ. ಮೊದಲನೇದಾಗಿ ಇದು ಟೋಟಲಿ BMRDA ಅಪ್ರೂವ್ಡು ಖಾತಾ ಲೇಔಟ್ ವೀಕ್ಷಕರೇ. ಇಂಡಿವಿಜುವಲ್ ಆಗಿ ಖಾತಾ ಸಿಗುತ್ತೆ, ರೆಡಿ ಟು ರಿಜಿಸ್ಟ್ರೇಷನ್, ರೆಡಿ ಟು ಕನ್ಸ್ಟ್ರಕ್ಷನ್. ಬೇಗನೆ ರಿಜಿಸ್ಟ್ರೇಷನ್ ಕೂಡ ಆಗುತ್ತೆ, ಆದಷ್ಟು ಬೇಗನೆ ನೀವು ಕನ್ಸ್ಟ್ರಕ್ಷನ್ ಮಾಡಿ ಇಲ್ಲಿ ಉಳ್ಕೋಬೋದು. ಆ್ಯಂಡ್ ಇನ್ನು ಅಮ್ಯುನಿಟೀಸ್ ಬಗ್ಗೆ ಮಾತಾಡಬೇಕಾದ್ರೆ ಇದ್ರ ಬಗ್ಗೆ ನಾನು ನಿಮ್ಗೆ ಹೇಳಲೇಬೇಕು. ಯಾಕಂತಂದರೆ ಮೇನಾಗಿ ಇಲ್ಲಿ ಆಲ್ಮೋಸ್ಟ್ 1/2 ಏಕರಲ್ಲಿ ನಿಮಗೆ ಪಾರ್ಕ್ ಬರ್ತಾ ಇದೆ. ಬನ್ನಿ ತೋರಿಸ್ತೀನಿ. ನೋಡಿ, ಅಲ್ಲಿ ಕಾಣ್ತಾ ಇದೆಲ್ಲ ಲಾಸ್ಟಲ್ಲಿ ಏನು ಫೆನ್ಸಿಂಗ್ ಹಾಕಿದ್ದಾರೆ, ಆ ಫೆನ್ಸಿಂಗಿಂದ ನೆಕ್ಸ್ಟ್ ರೋಡ್ ಬಗ್ಗೆ ಬರುವಂಥ ಎಂಟೈರ್ ಆಗಿ ಆ ಎಜ್ಜಿಂದ ಈ ಎಜ್ವರೆಗೆ ಕಂಪ್ಲೀಟಾಗಿ ತೋರಿಸಿ ಎಲ್ಲವೂ ಕೂಡ ನಿಮಗೆ ಪಾರ್ಕ್ ಬರ್ತಾ ಇದೆ ವೀಕ್ಷಕರೇ. ಆ್ಯಂಡ್ ಇವಾಗ ಏನು ಸ್ಕ್ರೀನ್ ಮೇಲೆ ಬರ್ತಾ ಇದೆ, ಈ ಕಂಪ್ಲೀಟ್ ಏರಿಯಾ ನಿಮಗೆ CA ಏರಿಯಾ, ಆಲ್ಮೋಸ್ಟ್ 5000 ಸ್ಕ್ವೇರ್ ಫೀಟ್ನ CA ಏರಿಯಾ ಬರ್ತಾ ಇದೆ ವೀಕ್ಷಕರೇ. ಆ್ಯಂಡ್ ಅಷ್ಟೇ ಅಲ್ಲದೆ ಇಲ್ಲಿ ನೋಡ್ತಾ ಇರ್ಬೋದು, ಇದು ನಿಮಗೆ CC, ಹೌದು ವೀಕ್ಷಕರೇ, CC ಡ್ರೈನೇಜ್ ಕೊಡ್ತಾ ಇದ್ದಾರೆ ಕಂಪ್ಲೀಟಾಗಿ. ಆ್ಯಂಡ್ ರೋಡು ಕೂಡ ಅಷ್ಟೇ 40 ಫೀಟ್ ಇದ್ರೂ ಕೂಡ ಇದು ನಿಮಗೆ CC ರೋಡನ್ನು ಕೊಡ್ತಾ ಇರುವಂಥದ್ದು. ಆ್ಯಂಡ್ ಅಷ್ಟೇ ಅಲ್ಲ, ಸಿವೇಜ್ ಕೂಡ ತೋರಿಸಿ, ಸಿವೇಜ್ ಕೂಡ ಪ್ರಾಪರಾಗಿ ಮಾಡಿದ್ದಾರೆ. ಆ್ಯಂಡ್ ನಿಮಗೆ STP ವ್ಯವಸ್ಥೆ, ಹೌದು ವೀಕ್ಷಕರೇ, ಕಂಪ್ಲೀಟ್ಲಿ STP ವ್ಯವಸ್ಥೆನೂ ಕೂಡ ಇಲ್ಲಿ ಇದೆ ವೀಕ್ಷಕರೇ. ಸೊ ಪ್ರಾಪರಾಗಿ ರೆಡಿ ಆಗ್ತಿರುವಂಥ ಲೇಔಟು. ಸರೌಂಡಿಂಗ್ಸ್ ಕೂಡ ತುಂಬಾ ಚೆನ್ನಾಗಿದೆ, ಡೆವಲಪ್ಮೆಂಟ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ಬೋದು. ಸ್ಕೂಲ್ಗಳಿದೆ, ಕಾಲೇಜಸ್ ಇದೆ, ಹಾಸ್ಪಿಟಲ್ ಇದೆ, ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ಗಳಿದೆ, ರೆಸಾರ್ಟ್ಗಳಿದೆ. ಆ್ಯಂಡ್ ಫೈನಲ್ ಆಗಿ ಹೇಳ್ತಾ ಇರುವಂಥದ್ದು ವಿಸಿಟಿಂಗ್ ಪ್ಲೇಸಸ್. ಹೌದು ವೀಕ್ಷಕರೇ, ಇಲ್ಲಿ ಬಂದಾಗ ನೀವೇನಾದರೂ ಇಲ್ಲಿ ಮನೆ ಮಾಡ್ಕೊಂಡ್ರಿ ಅಥವಾ ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡ್ರಿ, ಏನೇ ಇದ್ರೂ ಕೂಡ ಒಂದು ಒಳ್ಳೆ ವಿಸಿಟ್ ಮಾಡೋ ಪ್ಲೇಸ್ಗಳು ಯಾವುದಾದ್ರೂ ಇದೆಯಾ ಅಂತಂದರೆ ಡೆಫಿನೆಟ್ಲಿ ಇದೆ. ಒಂದನೇದಾಗಿ ದೊಡ್ಡಾಲದ ಮರ, ಎರಡನೇದಾಗಿ ಬರ್ತಾ ಇರುವಂಥದ್ದು ಮಂಚನಬೆಲೆ ಡ್ಯಾಮ್. ನಿಮಗೆ ಇಲ್ಲಿ ದೊಡ್ಡಾಲದ ಮರ ಅಂತೂ ಹತ್ತಿರದಲ್ಲೇ ಆಯಿತು, ರುಪೀಸ್ ರೆಸಾರ್ಟ್ ಕೂಡ ತುಂಬ ದೊಡ್ಡದು ಹತ್ತಿರದಲ್ಲೇ ಆಯಿತು ಅಂತ ಹೇಳ್ಬೋದು. ಇನ್ನೋವೇಟಿವ್ ಫಿಲ್ಮ್ ಸಿಟಿ, ಇವಾಗ ಫನ್ ಸಿಟಿ ಅಂತ ಆಗಿದೆ, ಅದು ಕೂಡ ಸಿಗ್ತಾ ಇದೆ. ಅಷ್ಟೇ ಅಲ್ಲದೆ ವಂಡರ್ಲಾ ಹೋಗ್ತೀನಿ ಅಂತಂದರೆ ಡೆಫಿನೆಟ್ಲಿ ವಂಡರ್ಲಾನು ಕೂಡ ತುಂಬ ಹತ್ತಿರದಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಫ್ಯಾಮಿಲಿ ಔಟಿಂಗ್ ಮಾಡೋದಕ್ಕೆ. ಆ್ಯಂಡ್ ಮೈಸೂರು ರೋಡು ಹತ್ರ, ಮಾಗಡಿ ರೋಡ್ ಕೂಡ ಹತ್ರ ಅಂತ ಹೇಳ್ಬೋದು. ತುಂಬಾ ಡೆವಲಪ್ಮೆಂಟ್ ಇರುವಂತಹ ಒಂದು ಒಳ್ಳೆ ಲೇಔಟನ್ನು ಇವತ್ತು ಅದಿತಿ ಪ್ರಾಪರ್ಟೀಸ್ ಅವರು ನಮಗೆ ಪರಿಚಯ ಮಾಡಿಕೊಡ್ತಾ ಇದ್ದಾರೆ ವೀಕ್ಷಕರೇ. ಬನ್ನಿ ರೇಟ್ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡ್ತೀನಿ ನಿಮಗೆ ವೀಕ್ಷಕರೇ. ನಾನು ಆಲ್ರೆಡಿ ಹೇಳಿದೆ, ಡೆವಲಪ್ಮೆಂಟ್ ತುಂಬಾ ಫಾಸ್ಟಾಗಿ ನಡೀತಾ ಇದೆ. ಅಲ್ಲಿ ತೋರಿಸಿ, ಆಲ್ರೆಡಿ ವರ್ಕ್ ನಡೀತಾ ಇದೆ. ರೋಡ್ ವರ್ಕ್ ಇರ್ಬೋದು, ಸಿವೇಜ್ ವರ್ಕು, ಡ್ರೈನ್ ವರ್ಕು, ಎವ್ರಿಥಿಂಗ್ ಈಸ್ ರ್ಯಾಪಿಡ್ ಆಗಿ ಹೋಗ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಈ ಕಡೆ ಬನ್ನಿ, ಇಲ್ಲೂ ಅಷ್ಟೇ ನಿಮಗೆ ರೋಡ್ನ ವ್ಯವಸ್ಥೆ. ಆವಾಗಲೇ ಹೇಳಿದೆ ತಾನೆ, 40 ಫೀಟ್ ರೋಡ್ ಎರಡೂ ಕಡೆನೂ ಬರ್ತಾ ಇದೆ. ಆ ಕಡೆ ನೋಡಿದ್ರಿ ಅದು 40 ಫೀಟ್ ರೋಡೇನೆ, ಈ ಕಡೆ ನೋಡ್ತಾ ಇದ್ದೀರಲ್ವ ಇದೂ ಕೂಡ 40 ಫೀಟ್ ರೋಡೇನೆ. ಆ್ಯಂಡ್ ಇನ್ನೊಂದು ವಿಚಾರ, ಪಾರ್ಕ್ ರೀ, ನಾನು ಆವಾಗಲೇ ಹೇಳಿದೆ ತಾನೆ, ಟೋಟಲಿ 1/2 ಎಕರೆ. ಹೌದು ವೀಕ್ಷಕರೇ, ಟೋಟಲಿ ನನ್ನ ಹಿಂದುಗಡೆ ನೀವು ನೋಡ್ತಾ ಇರ್ಬೋದು, ಅದಷ್ಟು ಜಾಗ ಅವೆಲ್ಲವೂ ಕೂಡ ಪಾರ್ಕ್ ಏರಿಯಾ, ಓಕೆನಾ. ಆ್ಯಂಡ್ ಇನ್ನೊಂದು ನೀರಿನ ವ್ಯವಸ್ಥೆ. ಇಲ್ಲೊಂದು ತುಂಬ ಮುಖ್ಯವಾದ ವಿಚಾರ ತೋರಿಸ್ಬೇಕು. ಅಲ್ಲೊಂದು ಟ್ಯಾಂಕ್ ಇದೆ, ತೋರಿಸಿ ನಮ್ಮ ವೀಕ್ಷಕರಿಗೆ. ಅಲ್ಲೇ ನೀವು ಟ್ಯಾಂಕ್ ನೋಡ್ತಾ ಇದ್ರಲ್ಲ, ಅದು ಗ್ರಾಮ ಪಂಚಾಯತಿ ಕಡೆಯಿಂದ ಬರ್ತಾ ಇರುವಂತಹ ಓವರ್ ಹೆಡ್ ಟ್ಯಾಂಕು. ಆಲ್ಮೋಸ್ಟ್ 50,000 ಲೀಟರ್ನ ಟ್ಯಾಂಕ್ ಅಂತ ಹೇಳ್ಬೋದು. ಅದು ಗ್ರಾಮ ಪಂಚಾಯತಿಯಿಂದ ಆದರೆ ಅದಿತಿ ಪ್ರಾಪರ್ಟೀಸ್ ಅವರು ಇಲ್ಲೂ ಕೂಡ ನಿಮಗೆ 1 ಲಕ್ಷ ಲೀಟರ್ನ ಓವರ್ ಹೆಡ್ ಟ್ಯಾಂಕನ್ನು ಮಾಡಿಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ನೀರಿನ ವ್ಯವಸ್ಥೆ, ಸಿವೇಜ್ ವ್ಯವಸ್ಥೆ, ಡ್ರೈನೇಜು, ರೋಡು, ಅಷ್ಟೇ ಅಲ್ಲದೆ ಪ್ರಾಪರ್ ಪವರ್ ಕೂಡ ಇಲ್ಲಿ ಇದೆ ವೀಕ್ಷಕರೇ. ಬನ್ನಿ CA ಏರಿಯಾ ಕೂಡ ತೋರಿಸ್ತೀನಿ ವೀಕ್ಷಕರೇ. ಏನು ನಾನು ಹಿಂದ್ಗಡೆ ನೋಡ್ತಾ ಇದ್ರ, ಇದು ಎಂಟೈರ್ ಆಗಿ ಆಲ್ಮೋಸ್ಟ್ ನಿಮಗೆ 5000 ಸ್ಕ್ವೇರ್ ಫೀಟ್ನ CA ಏರಿಯಾ ಬರ್ತಾ ಇದೆ. CA ಏರಿಯಾ ಅಂತಂದರೆ ಇದನ್ನು ಸಿವಿಕ್ ಕಮ್ಯುನಿಟೀಸ್ ಅಂತ ಹೇಳ್ತಾರೆ. ನಾಳೆ ದಿನ ಒಂದು ಸ್ಕೂಲ್ ಆಗ್ಬೋದು, ಗೌರ್ಮೆಂಟ್ ಆಫೀಸಸ್ಗಳಾಗ್ಬೋದು, ಇಲ್ಲ ನೀವೇ ಎಲ್ಲಾದರೂ ಕೂಡ ಒಂದು ಅಸೋಸಿಯೇಷನನ್ನು ಮಾಡಿಕೊಂಡು ನಮಗೊಂದು ಕಲ್ಯಾಣ ಮಂಟಪ ಬೇಕೋ, ಒಂದು ಕಮ್ಯುನಿಟಿ ಹಾಲ್ ಬೇಕೋ, ಕ್ಲಬ್ ಬೇಕೋ, ಪ್ರತಿಯೊಂದನ್ನು ಕೂಡ ಇಲ್ಲಿ ಕ್ರಿಯೇಟ್ ಮಾಡ್ಕೊಬೋದು. ಒಂದು ಅಪ್ರೂವ್ಡ್ ಅಂತ ಬಂದಾಗ ನಿಮಗೆ ಪ್ರಾಪರ್ ಪಾರ್ಕ್ ಸಿಗುತ್ತೆ, ಪ್ರಾಪರ್ CA ಏರಿಯಾ ಸಿಗುತ್ತೆ, ಪ್ರಾಪರ್ ಆಗಿರುವಂಥ ರೋಡು, ವಾಟರು, ಪವರು, ಎವ್ರಿಥಿಂಗ್ ಪ್ರಾಪರ್ ಆಗಿರಬೇಕು ಅಂತಂದರೆ ಅದು ಅಪ್ರೂವ್ಡ್ ಆಗಿರಬೇಕು. BMRDA ಅಪ್ರೂವ್ಡು ಖಾತಾ ಅಂತ ಬಂದಾಗ ಇವೆಲ್ಲವೂ ಕೂಡ ನಿಮಗೆ ಸಿಗುವಂಥದ್ದು ವೀಕ್ಷಕರೇ. ಏನು ಈ ಅದಿತಿ ಪ್ರಾಪರ್ಟೀಸ್ ಅವರ ಸಿಲ್ವರ್ ಲೀಪ್ ಏನು ಲೇಔಟ್ ಇದೆ, ನಿಜವಾಗ್ಲೂ ಕೂಡ ಟೋಟಲಿ ವರ್ದಿ ಅಂತ ಹೇಳ್ತೀನಿ. ಆ್ಯಂಡ್ ಇದು ಆ್ಯಕ್ಚುಲಿ ನಿಮಗೆ ಕೆಂಗೇರಿ ಬರುತ್ತೆ, ಕೆಂಗೇರಿ ರಿಜಿಸ್ಟ್ರೇಷನ್ ಅಂತ ಹೇಳ್ಬೋದು. ಅದಕ್ಕೆ ಹೇಳಿದ್ದು ರೆಡಿ
ಟು ರಿಜಿಸ್ಟ್ರೇಷನ್. ಆ್ಯಂಡ್ ಫೈನಲ್ ಆಗಿ ಬರುವಂಥದ್ದು ಬೆಲೆ ಎಷ್ಟಿದೆ ವೀಕ್ಷಕರೇ, ನೀವು ಇಲ್ಲಿ ಸುತ್ತಮುತ್ತಲು ಎಲ್ಲ ಬೇಕಾದರೂ ವಿಚಾರಿಸ್ಕೊಂಡು ಬರ್ಬೋದು. ಆಲ್ಮೋಸ್ಟ್ 4,000 to 4,500 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ನಡೀತಾ ಇದೆ. ಆದರೆ ಇಲ್ಲಿ ಇನಾಗ್ರಲ್ ಆಫರ್ ಅಂದರೆ ವರ್ಕ್ ನಡೀತಾ ಇರೋದ್ರಿಂದ ನೋಡಿ, ಇಲ್ಲೆಲ್ಲ ವರ್ಕ್ಗಳು ನಡೀತಾ ಇರೋದ್ರಿಂದ ಒಂದು ಒಳ್ಳೆ ಇನಾಗ್ರಲ್ ಆಫರ್ ಕೂಡ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಕೇವಲ 3,699 ರೂಪಾಯಿ, 3,699ಗೆ ಇಲ್ಲಿ ಒಂದೊಳ್ಳೆ ಲೇಔಟು, ಒಂದೊಳ್ಳೆ ಸೈಟ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಆದರೆ ಇದು ಇನಾಗ್ರಲ್ ಆಫರ್ ಆಗಿರೋದ್ರಿಂದ ಆ್ಯಂಡ್ ಇದು ನವಂಬರ್ ಆಗಿರೋದ್ರಿಂದ, ಕನ್ನಡ ರಾಜ್ಯೋತ್ಸವ ನಡೀತಾ ಇರೋದ್ರಿಂದ ನಮ್ಮ ಕನ್ನಡಕೋರ ವೀಕ್ಷಕರಿಗೆ 100 ರೂಪೀಸ್ ಫ್ಲ್ಯಾಟ್ ಡಿಸ್ಕೌಂಟ್ ನಡೀತಾ ಇದೆ ವೀಕ್ಷಕರೇ. ಸೊ 3,599 ರೂಪೀಸ್ಗೆ ಇಲ್ಲಿ ನಿಮಗೆ ಏಕಾತಾ ಸೈಟ್ಸ್ಗಳು ಸಿಗ್ತಾ ಇದೆ ವೀಕ್ಷಕರೇ. ಆ್ಯಂಡ್ ಅಷ್ಟೇ ಅಲ್ಲದೆ 80% ಲೋನ್ ಕೂಡ ಆಗ್ತಾ ಇದೆ. ಅದಿತಿ ಪ್ರಾಪರ್ಟೀಸ್ ಕಡೆಯಿಂದನೇ ಆ್ಯಕ್ಚುಲಿ ನಿಮಗೆ ಲೋನನ್ನು ಕೂಡ ಮಾಡಿಕೊಡ್ತಾರೆ ವೀಕ್ಷಕರೇ. ಸೊ ನೀವು ಒಂದು ಬರಬೇಕಾದ್ರೆ ದಯವಿಟ್ಟು ನಿಮ್ಮ KYC ಡಾಕ್ಯುಮೆಂಟ್ಸನ್ನು ತೊಗೊಂಬಂದರೆ ಇವ್ರ ಜೊತೆ ಕೊಟ್ಟರೆ ಆ್ಯಂಡ್ ಇಲ್ಲಿಂದ ನೀವು ಬುಕ್ಕಿಂಗ್ ಮಾಡಿಕೊಂಡು ಡಾಕ್ಯುಮೆಂಟ್ಸನ್ನು ತೊಗೊಂಡೋಗ್ಬಿಟ್ಟು ಲೀಗಲನ್ನು ಚೆಕ್ ಮಾಡ್ಕೋಬೋದು ವೀಕ್ಷಕರೇ. ಇವರು ನಿಮ್ಮ ಒಂದು ಪ್ರೊಫೈಲನ್ನು ಚೆಕ್ ಮಾಡ್ಕೊತಾರೆ. ಅಪ್ ಟು 80% ಲೋನನ್ನು ಕೂಡ ಇಲ್ಲಿ ಮಾಡಿಕೊಡ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಆ್ಯಂಡ್ ಅಷ್ಟೇ ಅಲ್ಲದೆ ಬುಕ್ಕಿಂಗ್ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ 2 ಆಪ್ಷನ್ಸ್ ಇದೆ. ಒಂದನೇದಾಗಿ ನೀವು ಜಸ್ಟ್ ಡಾಕ್ಯುಮೆಂಟ್ ಮಾತ್ರ ಬೇಕು ಅಂತಂದರೆ 10,000 ರೂಪೀಸ್ ಕೊಟ್ಬಿಟ್ಟು ಡಾಕ್ಯುಮೆಂಟನ್ನು ತೊಗೊಂಡೋಗ್ಬೋದು. ಇಲ್ಲ ನಮ್ಗೆ ಯಾವುದಾದ್ರೂ ಒಂದು ಸೈಟ್ ಇಷ್ಟ ಆಗಿದೆ, ಆಲ್ರೆಡಿ ಪ್ಲ್ಯಾನಲ್ಲಿ ನೋಡಿದ್ದೀರಾ, ಯಾಕಂದರೆ ಕಾರ್ನರ್ ಸೈಟ್ ಕೂಡ ಇದೆ, ಒಂದು 5-6 ಕಾರ್ನರ್ ಸೈಟ್ ಇರ್ಬೋದು ಅಷ್ಟೇ. ಸೊ ಅದನ್ನು ಬೇಕು ಅಂತಂದರೆ ಡೆಫಿನೆಟ್ಲಿ ನೀವು 1 ಲಕ್ಷ ಕೊಟ್ಬಿಟ್ಟು ಸ್ಪಾಟ್ ಬುಕ್ಕಿಂಗ್ ಮಾಡ್ಕೋಬೋದು. ಸ್ಪಾಟ್ ಬುಕ್ಕಿಂಗ್ ಮಾಡಿದವ್ರಿಗೆ ಸ್ಪೆಷಲ್ ರೇಟ್ ಇದ್ದೇ ಇರುತ್ತೆ. ನಾನು ಕೊಟ್ಟಿರೋ ಡಿಸ್ಕೌಂಟ್ ಅಲ್ಲದೇ 100 ರೂಪೀಸ್ ಅಲ್ಲದೇ ಸ್ಪೆಷಲ್ ರೇಟ್ ಬೇಕು ಅಂತಂದರೆ ಸ್ಪಾಟ್ 1 ಲಕ್ಷ ಕೊಟ್ಟು ನೀವೇನಾದರೂ ಬುಕ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಇನ್ನೂ ಒಂದು ವರ್ದಿ ಪ್ರೈಸು, ಒಂದು ಸ್ಪೆಷಲ್ ಡಿಸ್ಕೌಂಟ್ಸ್ ಅಂತೂ ಕನ್ನಡಕೋರ ಕಡೆಯಿಂದ ಸಿಗುತ್ತೆ ವೀಕ್ಷಕರೇ. ಸ್ಕ್ರೀನ್ ಮೇಲೆ ಅದಿತಿ ಪ್ರಾಪರ್ಟೀಸ್ ಅವರ ನಂಬರ್ ಕೊಟ್ಟಿರ್ತೀನಿ. ಅಷ್ಟೇ ಅಲ್ಲದೆ ನಾಗರಬಾವಿ BDA ಕಾಂಪ್ಲೆಕ್ಸಲ್ಲಿ ಇವರ ಆಫೀಸ್ ಕೂಡ ಇದೆ, ಅಲ್ಲಿಗೂ ಕೂಡ ನೀವು ವಿಸಿಟನ್ನು ಮಾಡ್ಬೋದು ವೀಕ್ಷಕರೇ. ಸೊ ನೋಡಿದ್ರಲ್ಲ, ನಿಮಗೋಸ್ಕರ ಉತ್ತಮವಾದ ವಿಡಿಯೋ ತಂದಿದ್ದೀನಿ ಆ್ಯಂಡ್ ಇಂಥ ಒಳ್ಳೆ ಲೇಔಟನ್ನು ಪರಿಚಯ ಮಾಡಿಕೊಟ್ಟಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನಾದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನ ಬೆಳೆಸಬೇಕು. ನಮಸ್ಕಾರ.